ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 3 ಬಾರಿ ಫೇಲ್ ಆಗಿದ್ದಕ್ಕೆ ಬಾಲಕನೊಬ್ಬ ದೇವರ ವಿಗ್ರಹವನ್ನು ವಿರೂಪಗೊಳಿಸಿರುವ ಘಟನೆ ತಿಪ್ಪಸಂದ್ರದಲ್ಲಿ ನಡೆದಿದೆ. ಜೀವನ್ ಭೀಮಾ ನಗರದ ಪೊಲೀಸರು ಸಿಸಿಟಿವಿ ಪರಿಶೀಲಿಸಿದಾಗ ಗುರುವಾರ ರಾತ್ರಿ ನಡೆದ ಕೃತ್ಯ ಬಯಲಾಗಿದ್ದು ಅಪ್ರಾಪ್ತನನ್ನ ವಿಚಾರಣೆ ಒಳಪಡಿಸಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 21 ಲಕ್ಷ ಆಸ್ತಿಗಳು ನೋಂದಣಿಯಾಗಿದ್ದು ಈ ಖಾತಾ ಪಡೆಯಲು ಜನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಬೆಂಗಳೂರು 1 ಕೇಂದ್ರಗಳಲ್ಲಿ ಅವಕಾಶ ಇದ್ರೂ ಪದೇ ಪದೇ ತಾಂತ್ರಿಕ ದೋಷ ಕಾಣಿಸ್ತಿದೆ. ಈ ಹಿನ್ನೆಲೆ ಖಾಸಗಿ ಕಂಪನಿಗೆ ಈ ಖಾತಾ ಹೊಣೆ ಹೊರಿಸಲು ಬಿಬಿಎಂಪಿ ಪ್ಲಾನ್ ಮಾಡ್ತಿದೆ. ಯೋಚನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವರಿಗೆ ಯಾವುದೇ ಸಂಸ್ಥೆ ಬಂದರೆ ಕೊಟ್ಟುಕೊನೆಗೆ ನಮ್ಮದೇ ಜವಾಬ್ದಾರಿ ಇರುವುದರಿಂದ ಅಲ್ಲಿಂದ ಎಷ್ಟು ಅನುಕೂಲ ಆಗ್ಬೋದು. ಜನರು ಹಣ ತುಂಬಿದ ಮೇಲೆ ವಾಪಸ್ ಬಂದು ಅದೇ ಸಾಲಾಗಿ ನಮ್ಮ ಯಾರು ಹತ್ರನೇ ನಿಲ್ಲಬೇಕು ಅಂತ ಆಗಬಾರ್ದು ಅಂತ ದೃಷ್ಟಿಯಿಂದ ಹೋಗುಗಳನ್ನು ಎಲ್ಲ ನಾವು ಚರ್ಚೆ ಮಾಡಿಕೊಂಡು ಈ ದಿಕ್ಕಿನಲ್ಲಿ ಬಹಳ ನಾವು ತುರ್ತಾಗಿ ಒಂದು ಡಿಸಿಷನ್ ತಗೋತೀವಿ. ಮಲ್ಲೇಶ್ವರಂ ಶ್ರೀ ಕಾಡುಮಲ್ಲೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇರುವ ಕಡಲೆಕಾಯಿ ಪರೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಒಂದೇ ದಿನ 50,000ಕ್ಕೂ ಹೆಚ್ಚು ಮಂದಿ ಪರೀಕ್ಷೆ ವೀಕ್ಷಣೆ ಮಾಡಿದ್ದಾರೆ. ಇಂದು ಕೂಡ ಸಾವಿರಾರು ಜನ ಆಗಮಿಸಿ ಪರೀಕ್ಷೆಯಲ್ಲಿ ರೌಂಡ್ಸ್ ಹಾಕಿದ್ರು. ನಾಳೆಯೂ ಪರೀಕ್ಷೆ ನಡೆಯಲಿದೆ. ಸಂಸಾರ ಜೀವನಕ್ಕೆ ಕಾಲಿಡಲು ನಟ ಡಾಲಿ ಧನಂಜಯ್ ಸಜ್ಜಾಗಿದ್ದಾರೆ. ಡಾಲಿ ಧನಂಜಯ್ ಮತ್ತು ಧನ್ಯತಾ ಲಗ್ನ ಪತ್ರಿಕೆ ಶಾಸ್ತ್ರ ಕುಟುಂಬದವರ ಸಮ್ಮುಖದಲ್ಲಿ ನಡೆದಿದೆ. ಫೆಬ್ರವರಿ 16ರಂದು ಮದುವೆ ನಡೆಯುವ ಹಿನ್ನೆಲೆ ಇವತ್ತು ಹಾಸನದ ಅರಸೀಕೆರೆಯ ಕಾಳೇನಹಳ್ಳಿಯಲ್ಲಿ ಸರಳವಾಗಿ ಲಗ್ನಪತ್ರಿಕೆ ಬರೆಸೋ ಶಾಸ್ತ್ರ ಹಾಗೂ ನಿಶ್ಚಿತಾರ್ಥ ನಡೆಯಿತು. ಲಗ್ನಪತ್ರಿಕೆ ಪೂಜೆ ಕಾರ್ಯಕ್ರಮವೂ ನಡೆಯಿತು.